energetic and enthusiastic students, ಹೇಗಿದ್ದೀರಾ ಎಲ್ಲರೂ? Welcome to PW Kannada 9th and 10th channel. So ಈ ಒಂದು ವಿಡಿಯೋದಲ್ಲಿ let's understand how to double the speed of reading ಅಂತ ಹೇಳಿ. Definitely not for the first time readers. First time readers again, you need your space, but this is actually for those who want to complete few extra books, comprehensive explanation books ಆಗಿರಬಹುದು on knowledge basis. ನಿಮಗೆ ಇದು ಜಾಸ್ತಿ applicable ಆಗುತ್ತೆ. Okay, so ಹಾಗಾದ್ರೆ ಯಾವುದೆಲ್ಲ ಟೆಕ್ನಿಕ್ಸ್ ಅಂತ ಹೇಳಿ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಅಂಡ್ ದ ಬೇಸಿಕ್ ಪಾಯಿಂಟ್ ಇದು. ಬೇಸಿಕ್ ಏನು ಅಂತ ಹೇಳಿದ್ರೆ, ನೀವು ಯಾವುದ್ರ ಬಗ್ಗೆ ಓದ್ತಾ ಇದ್ದೀರಾ ಅಂತ ಹೇಳುವಂತಹ ನಾಲೆಜ್ ನಿಮಗೆ ಇರಬೇಕು, ಮೊದಲೇ ಇರಬೇಕು. ವಿದೌಟ್ ನಾಲೆಜ್ ಒಂದು ಬುಕ್ನ ರ್ಯಾಂಡಮ್ ಆಗಿ ಓಪನ್ ಮಾಡಿದ್ರೆ ಯು ವಾಂಟ್ ಫೈಂಡ್ ಇಟ್ ಇಂಟ್ರೆಸ್ಟಿಂಗ್. ನೀವು ಯಾವುದ್ರ ಬಗ್ಗೆ ಓದ್ತಾ ಇದ್ದೀರಾ, ಆ ಬುಕ್ ರಿಲೇಟೆಡ್ ಟು ವಾಟ್, ಅದಕ್ಕಿರುವಂತಹ ಇಂಟ್ರೊಡಕ್ಷನ್ ನೀವು ಫಸ್ಟ್ಗೆ ಅರ್ಥ ಮಾಡ್ಕೊಂಡ್ರೆ ದರ್ ಇಸ್ ಸಮ್ ಥ್ರೆಡ್, ಅ ಥ್ರೆಡ್ ಆಫ್ ಇಂಟ್ರೆಸ್ಟ್ ವಿಚ್ ಕೀಪ್ಸ್ ಯು ಇಂಟ್ಯಾಕ್ಟ್ ವಿತ್ ದಟ್ ಬುಕ್ ಅಂತ ಹೇಳಿ ಕೂಡ ಹೇಳ್ಬೋದು ನಾವು. ಸೊ ರಿಮೆಂಬರ್, ಇಟ್ ಕುಡ್ ಬಿ ಕೆಮಿಸ್ಟ್ರಿ ಆರ್ ಫಿಸಿಕ್ಸ್ ಆರ್ biology or mathematics. You should know which lesson, what lesson you're going to read. That lesson talks about what. ಅದನ್ನು ಓದೋದ್ರಿಂದ ನಿಮಗೆ ಯಾವ ಸ್ಕಿಲ್ ಡೆವಲಪ್ ಆಗುತ್ತೆ, ಯಾವ ನಾಲೆಜ್ ಗೇನ್ ಆಗುತ್ತೆ ಅಂತ ಹೇಳುವ ಬೇಸ್ ನಿಮಗೆ ಗೊತ್ತಿರಬೇಕು. ವಿತ್ ದಿಸ್ ದ ನೆಕ್ಸ್ಟ್ ಪಾಯಿಂಟ್, ಗೋಲ್, ಎಂಡ್ ಗೋಲ್ ಅಂತ ಹೇಳಿದ್ರೆ, ವೆನ್ ಎವರ್ ಯು ಗೋನ ಸ್ಟಾರ್ಟ್ ರೀಡಿಂಗ್, ಇವಾಗ ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಮೈಂಡ್ ಒಳಗಡೆ ಸೆಟ್ ಮಾಡ್ಕೊಳ್ಳಿ that within next 20 minutes I'm gonna finish maybe 4 pages or 5 pages and at the end I want to understand so and so concept ಅಂತ ಹೇಳ್ಕೊಂಡು. ಈಗ ಸೋಷಿಯಲ್ ಸ್ಟಡೀಸ್ 10th and 9th ಸ್ಟ್ಯಾಂಡರ್ಡ್ ಮಕ್ಕಳಿಗಾದ್ರೆ SST is quite heavy, ತುಂಬ ಪಾಯಿಂಟ್ಸ್ಗಳಿರುತ್ತೆ ಕವರ್ ಮಾಡಲಿಕ್ಕೆ. ಸೊ ಆಬ್ವಿಯಸ್ಲಿ ಯು ಶುಡ್ ಫಿಕ್ಸ್ ದ ಟೈಮ್ ಬೌಂಡ್. 30 ಮಿನಿಟ್ಸ್ನಲ್ಲಿ ಇಷ್ಟು ಪೇಜಸ್ ನಾನು ಮುಗಿಸ್ಲೇಬೇಕು ಅಂತ ಹೇಳುವಂತಹ ಒಂದು ಎಂಡ್ ಗೋಲ್ ಇರಬೇಕು. ಆ್ಯಂಡ್ ಫಾರ್ 11th and 12th ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೇನು ಕಾಂಪ್ರಹೆನ್ಸಿವ್ ಬುಕ್ಸ್ಗಳು ತುಂಬ ಇರುತ್ತೆ. ಅಂದರೆ ಒಂದು ಕಾನ್ಸೆಪ್ಟು NCERT ಕೊಟ್ಟಿದ್ರೆ ಆ ಕಾನ್ಸೆಪ್ಟ್ ರಿಲೇಟೆಡ್ ಎಕ್ಸ್ಪ್ಲನೇಷನ್ಸ್ ನಿಮಗೆ ಬೇಜಾನ್ ಬೇರೆ ಕಡೆ ಸಿಗುತ್ತೆ. ಅಂತಹ ಕಾಂಪ್ರಹೆನ್ಸಿವ್ ಬುಕ್ಸ್ನ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸೊ ಇಟ್ಸ್ ಇಂಪಾರ್ಟೆಂಟ್ ಟು ಸೆಟ್ ಎಂಡ್ ಗೋಲ್. ಈ ಒಂದು ಕಾನ್ಸೆಪ್ಟನ್ನು ನಾನು ಫಿನಿಶ್ ಮಾಡ್ತೀನಿ ಅಂತ ಹೇಳೋ ಗೋಲ್ ನಿಮ್ಮ ಒಳಗಡೆ ಇರಬೇಕು. ನೆಕ್ಸ್ಟ್ ಬಂದು ಸಬ್ ವೋಕಲೈಸೇಷನ್. ಇದು ಸ್ವಲ್ಪ ಕಷ್ಟ, ಬಿಕಾಸ್ ವಿ ಆಲ್ ಆರ್ ಯೂಸ್ ಟು ದಿಸ್. ನಾವೇನಾದರೂ ಒಂದು ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದೇ ನಮ್ಮ ಮನಸ್ಸೊಳಗಡೆ ನಾವು ಅದನ್ನ ಹೇಳ್ಕೊತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಸ್ಟೇಟ್ಮೆಂಟ್ ಇರುತ್ತೆ, ಕೆಮಿಕಲ್ ರಿಯಾಕ್ಷನ್ ಇಸ್ ಅ ಪ್ರಾಸೆಸ್ ಇನ್ ವಿಚ್ ದ ಸಬ್ಸ್ಟೆನ್ಸ್ ಅಂಡರ್ಗೋಸ್ ಸರ್ಟನ್ ಚೇಂಜಸ್ ಟು ಫಾರ್ಮ್ ನ್ಯೂ ಸಬ್ಸ್ಟೆನ್ಸ್ ಅಂತ ಹೇಳೋದನ್ನ ಸೆಂಟೆನ್ಸ್ ನಾನು ಓದ್ತಿದ್ದೀನಿ ಅಂದರೆ ನನ್ನ ಮನಸ್ಸೊಳಗಡೆನೂ ನಾನು ಅದನ್ನ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಕೆಲವೊಂದು ರಿಸರ್ಚ್ಗಳು ಹೇಳುತ್ತೆ ಈ ಸಬ್ ವೋಕಲೈಸೇಷನನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು. ಬಟ್ ನಾಟ್ ಫಾರ್ ದ ಫಸ್ಟ್ ಟೈಮ್ ರೀಡರ್. ನೀವು ಕ್ಲಾಸ್ 9th and 10th ಇದ್ದೀರಾ, ಫಸ್ಟ್ ಟೈಮ್ ನಿಮ್ಮ ಟೆಕ್ಸ್ಟ್ ಬುಕ್ ಓದ್ತಿದ್ದೀರಾ ಅಂತ ಹೇಳಿದ್ರೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಕಂಫರ್ಟ್. ಕೆಲವರಿಗೆ ಸ್ವಲ್ಪ ಜೋರಾಗಿ ಓದಿದ್ರೆ ಅರ್ಥ ಆಗುತ್ತೆ, ಕೆಲವರಿಗೆ ನಿಧಾನವಾಗಿ ಓದಿದ್ರೆ ಅರ್ಥ ಆಗುತ್ತೆ, ಕೆಲವರಿಗೆ ಮನಸ್ಸಲ್ಲೇ ಓದಿದ್ರೆ ಅರ್ಥ ಆಗುತ್ತೆ. ಫಸ್ಟ್ ಟೈಮ್ ರೀಡರ್ಸ್ಗೆ ಇದು ಅಪ್ಲಿಕೇಬಲ್ ಆಗಲ್ಲ. But in case if you want to cover good amount of portions ಅಥವಾ ತುಂಬ ಜಾಸ್ತಿ portions cover ಮಾಡಬೇಕು ಅಂತ ಹೇಳುವಂತಹ ಮಕ್ಕಳಿಗೆ, and if you are reading it for the second time, then subvocalization is very important, where you're going to stop or you're going to reduce the usage of reading it in your mind. ಮನ್ಸ್ ಒಳಗಡೆ ಓದೋದನ್ನ ನಿಲ್ಲಿಸುವಂತಹ ಒಂದು ಪ್ರಾಸೆಸ್ ಅದು ಸಬ್ವೋಕಲೈಸೇಷನ್, ರಿಡಕ್ಷನ್ ಇನ್ ಸಬ್ವೋಕಲೈಸೇಷನ್ ಅಂತ ಹೇಳ್ತಾರೆ. ಸೊ ವೋಕಲೈಸ್ ಮಾಡೋದನ್ನ ನೀವು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ. ಸಬ್ ಕಾನ್ಷಿಯಸ್ ಅಂತಲೂ ಹೇಳಲ್ಲ, ಮೈಂಡ್ ಒಳಗಡೆ ನೀವು ನಿಲ್ಲಿಸಬೇಕು ಅಂತ ಹೇಳಿ. ನೀವು ಕೇಳ್ಬೋದು, ಮ್ಯಾಮ್ ವರ್ಲ್ಡಲ್ಲಿರುವಂತಹ ಹೈ ಸ್ಪೀಡ್ ರೀಡರ್ಸ್ ಕೂಡ ಸಬ್ವೋಕಲೈಸೇಷನ್ ಮಾಡ್ತಾರಲ್ವ ಅಂತ ಹೇಳಿ. ಬಟ್ ಅವ್ರ ಮನ್ಸೊಳಗಡೆನೂ ಅಷ್ಟೇ ಫಾಸ್ಟಾಗಿ ಓದ್ತಾ ಹೋಗ್ತಾರೆ. ದಿಸ್ ಇಸ್ ವಾಟ್ ರಿಸರ್ಚ್ ಇಸ್ ಸೇಯಿಂಗ್. ಅವ್ರು ಓದ್ಬೇಕಾದ್ರೆ ಅವ್ರ ಮನಸ್ಸೊಳಗಡೆ ಕೂಡ ಸಬ್ ವೋಕಲೈಸಿಂಗ್ ಸ್ಪೀಡ್ ವಿಲ್ ಬಿ ವೆರಿ ವೆರಿ ಹೈ ಅಂತ ಹೇಳ್ಕೊಂಡು. ಸೊ ಆದಷ್ಟು ಇದನ್ನ ಕಡಿಮೆ ಮಾಡಿ ಫಾರ್ ದ ಸೆಕೆಂಡ್ ಆ್ಯಂಡ್ ಥರ್ಡ್ ಟೈಮ್ ರೀಡಿಂಗ್, ಸೊ ದ್ಯಾಟ್ ಯು ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದ ಪೇಸ್ ಆರ್ ಸ್ಪೀಡ್ ಆಫ್ ರೀಡಿಂಗ್ ಅಂತ ಹೇಳ್ಕೊಂಡು. And again, this is not applicable purely for class 9th and 10th, but higher grades. ನೀವು ಇವಾಗ PG ಇದ್ದೀರಾ, PG ಮೆಡಿಕಲ್ಸ್ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ this is going to help you. Or if you're going to practice physics or chemistry with the comprehensive books, then subvocalization part is going to be very helpful for you. Next, very important point, selective skimming. Best example is ನೀವು examination hall ಕುತ್ಕೊಂಡಿರ್ತೀರಾ, ಎಲ್ಲ ಸೆಟ್ ಆಯಿತು. Think about the moment you're receiving the question paper. Imagine that you're collecting the question paper, you're having it in front of you and you're reading it. Kutkondu kate odo tara ottira? Definitely not. You go through every pages very quickly, expecting that ನೀವು ಓದಿರೋದೆಲ್ಲ ಬರಬೇಕು ಅಂತ ಹೇಳುವಂತಹ ಎಕ್ಸ್ಪೆಕ್ಟೇಷನ್ಸ್ ಜೊತೆ. 100% ಐ ನೋ, ಇನ್ಕ್ಲೂಡಿಂಗ್ ಮೀ. ತುಂಬ ಜನ ಸ್ಟೂಡೆಂಟ್ಸ್ದು ಫಸ್ಟ್ ಎಕ್ಸ್ಪೆಕ್ಟೇಷನ್, ನಾವೇನು ಓದಿರ್ತೀವಿ ರಿಲೇಟೆಡ್ ಯಾವ್ದಾದ್ರು ಬಂದಿದೆಯಾ ಅಂತ ಹೇಳ್ಕೊಂಡು ನಾವು ಸರ್ಚ್ ಮಾಡ್ತಾ ಹೋಗ್ತೀವಿ. ಬಟ್ ಎಷ್ಟು ಸ್ಪೀಡ್ ತಗೋತೀರಾ?
isn't it very quick? You glance the question paper. ಗ್ಲಾನ್ಸಿಂಗ್ ಅಂತ ಹೇಳ್ತೀವಲ್ವಾ, ಅದೇ ಥರ ನೀವು ಸೆಕೆಂಡ್ ಟೈಮ್ ರೀಡಿಂಗ್ ಮಾಡ್ತಿದ್ದೀರಾ ಅಥವಾ ದೊಡ್ಡ ಸ್ಟೋರಿ ಬುಕ್ನ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಡೂ ದ ಸ್ಕಿಮ್ಮಿಂಗ್. ಇಟ್ಸ್ ಅ ರೀಡಿಂಗ್ ಟೆಕ್ನಿಕ್ ವೇರ್ ಯು ಕ್ವಿಕ್ಲಿ ಸೆಲೆಕ್ಟಿವ್ಲಿ ಪಿಕ್ ಅಪ್ ದ ಪಾರ್ಟ್ಸ್ ಆಫ್ ಇನ್ಫಾರ್ಮೇಷನ್. ಒಂದು ಇಡೀ ಇನ್ಫಾರ್ಮೇಷನ್ ಕೊಟ್ಟರೆ ಯು ನಾಟ್ ಗೋಯಿಂಗ್ ಥ್ರೂ ಎವ್ರಿ ಬಿಟ್ ಆಫ್ ಸೆಂಟೆನ್ಸ್, ಬಟ್ ಯು ಸೆಲೆಕ್ಟಿವ್ಲಿ ಚೂಸಿಂಗ್ ಸರ್ಟನ್ ಪ್ಯಾರಾಗ್ರಾಫ್ ವಿಚ್ ಹ್ಯಾಸ್ ಟು ಬಿ ಫೋಕಸ್ಡ್ ಆನ್ ಅ ಮೇನ್ ಪಾರ್ಟ್. ಇದು ಎಕ್ಸಾಂಪಲ್ ಬಂದ್ಬಿಟ್ಟು ಎಕ್ಸಾಮಿನೇಷನ್ ಹಾಲಲ್ಲಿ ನಾವು ಯಾವ ಥರ ಸ್ಕಿಮ್ ಮಾಡ್ತೀವಿ ಒಂದು ಕ್ವೆಶನ್ ಪೇಪರ್ ಮೇಲೆ ಅಂತ ಹೇಳೋದು. ಓಕೆ, ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಸ್ಪೆಸಿಫಿಕಲಿ ಇಫ್ ಯು ಆರ್ ಫೋಕಸಿಂಗ್ ಆನ್ ಯು ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಜಾಸ್ತಿ ಎಕ್ಸ್ಪ್ಲನೇಷನ್ಸ್ ಇರುವ ಪಾರ್ಟನ್ನು ಹೇಗೆ ಸ್ಕಿಮ್ ಮಾಡಬೇಕು ಅಂತ ಹೇಳಿ. ಆ್ಯಂಡ್ ಕಮಿಂಗ್ ಟು ಯುವರ್ NCERT ರೀಡಿಂಗ್, NCERT ರೀಡಿಂಗಲ್ಲಿ ಸ್ಕಿಮ್ ಮಾಡಬೇಡಿ. NCERT ರೀಡಿಂಗಲ್ಲಿ ಪ್ರತಿ ಲೈನ್, ಪ್ರತಿ ಟೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಮೇ ಬಿ ಎಕ್ಸಾಮಿನೇಷನ್ ಟೈಮ್, ಥಿಂಕ್ ದ್ಯಾಟ್ ನೀವು ಒಂದು ಇಡೀ ಇಯರ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿದ್ದೀರಾ ಆ್ಯಂಡ್ ಯು ಆರ್ ಎಂಟರಿಂಗ್ ಇನ್ ಟು ಎಕ್ಸಾಮಿನೇಷನ್ ಹಾಲ್, ಯು ಹ್ಯಾವ್ ಯುವರ್ ಟೆಕ್ಸ್ಟ್ ಬುಕ್ ಆರ್ ದ ಶಾರ್ಟ್ ನೋಟ್ಸ್, ಯು ಹ್ಯಾವ್ ಟು ಸ್ಕಿಮ್ ಥ್ರೂ. ಬೇಗ 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 ಬ್ರಷ್ ಅಪ್ ಮಾಡ್ತಾ ಹೋಗಬೇಕು. ದ್ಯಾಟ್ ಇಸ್ ಕಾಲ್ಡ್ ಅ ಸ್ಕಿಮ್ಮಿಂಗ್. ಸೊ ಇದು ಮಾಡೋದ್ರಿಂದ ರೀಡಿಂಗ್ ಸ್ಪೀಡ್ನ ಡಬಲ್ ಮಾಡ್ಬೋದು ಅಂತ ಹೇಳಿ. ದೆನ್ ವೆರಿ 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 ಇಂಪಾರ್ಟೆಂಟ್, ಯೂಸಿಂಗ್ ಅ ಪಾಯಿಂಟರ್ ಅಥವಾ ಫಿಂಗರ್ ಟಿಪ್. ಇದು ಇನ್ನೂ ಕೂಡ ಬೆನಿಫಿಟ್. The moment you keep your fingertip on the textbook, ನೀವು ನಿಮ್ಮ ಐದು ಮೂಮೆಂಟ್ಸ್ ಎಷ್ಟು ಸ್ಪೀಡಾಗಿ ಹೋಗುತ್ತೋ ಅದನ್ನು ನಿಮ್ಮ ಹ್ಯಾಂಡ್ ಮೂಮೆಂಟ್ಸಿಗೆ ನೀವೇನು ಮಾಡ್ತೀರಾ, ಕೋಆರ್ಡಿನೇಟ್ ಮಾಡ್ತಾ ಇದ್ದೀರಾ. ಸೊ ಯು ಆರ್ ಆ್ಯಕ್ಚುಲಿ ಅವಾಯ್ಡಿಂಗ್ ದ ಡಿಸ್ಟ್ರಾಕ್ಷನ್ ಬೈ ಲುಕಿಂಗ್ ಇನ್ ಟು ದ ಡೈರೆಕ್ಷನ್ಸ್ ಯುವರ್ ಫಿಂಗರ್ ಇಸ್ ಗೋಯಿಂಗ್. ಎಲ್ಲೋ ಮನ್ಸ್ ಥಿಂಕ್ ಮಾಡ್ತಿದೆ ಅಂತ ಹೇಳಿದ್ರು, ದ ಮೊಮೆಂಟ್ ಯುವರ್ ಫಿಂಗರ್ಸ್ ಆರ್ ಮೂವಿಂಗ್, ಎಕ್ಸ್ಕ್ಯೂಸ್ ಮೀ, ದ ಮೊಮೆಂಟ್ ಯುವರ್ ಫಿಂಗರ್ಸ್ ಆರ್ ಮೂವಿಂಗ್, ಏನಾಗುತ್ತೆ ಅಲ್ಲಿ ನಿಮ್ಮ ಐಸ್ ಯಾವುದೇ ಮೂವಬಲ್ ಆಬ್ಜೆಕ್ಟ್ಸ್ ಇದ್ದು ಅದನ್ನ ಬೇಗ ಗ್ರಾಸ್ಪ್ ಮಾಡೋದ್ರಿಂದ ಅದನ್ನು ಗ್ರಾಸ್ಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ದ್ಯಾಟ್ ಅವಾಯ್ಡ್ಸ್ ಅ ಕೈಂಡ್ ಆಫ್ ಡಿಸ್ಟ್ರಾಕ್ಷನ್ ಆ್ಯಂಡ್ ಆಲ್ಸೋ ಇನ್ಕ್ರೀಸ್ ದ ಸ್ಪೀಡ್ ಅಂತ ಹೇಳಿ. ಆ್ಯಂಡ್ ಫಾರ್ ದ ಸ್ಟೂಡೆಂಟ್ಸ್ ಹೂ ಆರ್ ಇನ್ 9th, 10th, 11th and 12th, this part is very very important for you. First time, second time, third time, doesn't matter how many times you're reading, keep your fingers or a pointer in which on the lines which you are going through or reading, so that ನಿಮ್ಮ ಡಿಸ್ಟ್ರಾಕ್ಷನ್ಸ್ ಅನ್ನ ಅಷ್ಟು ಕೂಡ ಕಡಿಮೆ ಮಾಡಬಹುದು. ಇವಾಗಿನ ಕಾಲ ಹೇಗೆ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮಲ್ಲಿರುವಂತಹ ರೀಲ್ಸ್ ಅನ್ನ ಬೇಕಾದ್ರೆ ವಿದಿನ್ 30 minutes ವಿ ಕ್ಯಾನ್ ಕವರ್ ಅಪ್ 100 ರೀಲ್ಸ್, ಬಟ್ ವಿದಿನ್ 30 minutes ವಿ ಕಾಂಟ್ ಇವನ್ ಫಿನಿಶ್ 1 page ಆಫ್ ದ ಟೆಕ್ಸ್ಟ್ ಬುಕ್ ಅಂತ ಹೇಳಿ. ದ್ಯಾಟ್ ಮಚ್ ಡಿಸ್ಟ್ರಾಕ್ಷನ್ಸ್ ಆ ಮೈಂಡ್ ಹ್ಯಾಸ್ ಬಿಕಮ್. ಎಲ್ರದ್ದು ಅಲ್ಲ, ಅಗೈನ್ ಸೆಲೆಕ್ಟಿವ್ ಪೀಪಲ್ ಮೇಲೆ ನಾನು ಹೇಳ್ತಾ ಇರುವಂಥದ್ದು, ಬಟ್ ಇಟ್ ಇಸ್ ಟ್ರೂ, ನಿಮಗೂ ಕೂಡ ಗೊತ್ತಿದೆ ಅದು. ಓಕೆ, ದೆನ್ ಕಮ್ಸ್ ಪೆರಿಫೆರಲ್ ವಿಷನ್. ನೀವು ಒಂದು ಈ ಒಂದು ಪಾಯಿಂಟಲ್ಲಿ ನೀವು ಏನು ಮಾಡ್ತೀರಾ, ಫೋಕಸ್ ಮಾಡ್ತಿದ್ದೀರಾ ಅಂತ ಹೇಳಿ ಅನ್ಕೊಳ್ಳಿ. ಬಟ್ ಅಟ್ ದ ಸೇಮ್ ಟೈಮ್ ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಇನ್ ದ ಬಿಗಿನಿಂಗ್. ಅಟ್ ದ ಸೇಮ್ ಟೈಮ್ ಈ ಪೆರಿಫೆರಲ್ ವಿಷನ್ ಅಂತ ಹೇಳಿದ್ರೆ ಈ ಒಂದು ಏರಿಯಾ ಹಿಂಗೇನಿದೆ ಅಲ್ಲಿ, ಓಕೆ, ಇದು ಮಿಡ್ ಪೆರಿಫೆರಲ್ ಅಂತ ಹೇಳ್ತೀವಿ. ಈ ಏರಿಯಾವನ್ನು ಫಾರ್ ಪೆರಿಫೆರಲ್ ವಿಷನ್ ಅಂತ ಹೇಳ್ತೀವಿ. ಸೊ ನೀವು ಏನು ಓದ್ತಾ ಇದ್ದೀರಾ ಅದ್ರ ಸುತ್ತ ಏನಿದೆ ಅದನ್ನು ಪೆರಿಫೆರಲ್ ವಿಷನ್ ಥ್ರೂ ನೀವೇನು ಮಾಡ್ಬೋದು, ಸ್ಕಿಮ್ ಮಾಡಬಹುದು. ಅಗೇನ್ ಇದು ಇಟ್ ಮೈಟ್ ಲೀಡ್ ಟು ಡಿಸ್ಟ್ರಾಕ್ಷನ್, ಇಟ್ ಮೈಟ್ ಲೀಡ್ ಟು ಲಿಮಿಟಿಂಗ್ ಯುವರ್ ಸ್ಪೀಡ್, ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಅಡ್ಯಾಪ್ಟ್ ದಿಸ್ ಟೆಕ್ನಿಕ್ ಇನ್ ಫ್ಯೂಚರ್. ಸೊ ಪೆರಿಫೆರಲ್ ವಿಷನ್ ಅಂತ ಹೇಳಿದ್ರೆ ಇನ್ಸ್ಟೆಡ್ ಆಫ್ ಫೋಕಸಿಂಗ್ ಆನ್ ಓನ್ಲಿ ಒನ್ ಸೆಂಟೆನ್ಸ್, ಕವರಿಂಗ್ ಅಪ್ ಎವ್ರಿಥಿಂಗ್ ವಿಚ್ ಇಸ್ ದೇರ್ ಅರೌಂಡ್ ಅಂತ ಹೇಳೋದು. ದಟ್ ಇಸ್ ಅ ಸ್ಕಿಲ್. ಅದು ಫಸ್ಟ್ ಟೈಮ್ ತುಂಬ ಕಷ್ಟ ಆಗುತ್ತೆ. ಬೈ ಪ್ರಾಕ್ಟಿಸಿಂಗ್ ಇಟ್ ಯು ವಿಲ್ ಗೆಟ್ ಇಟ್. ಸೊ ಇದು ಯಾರಿಗೆ ಯಾವಾಗ ಯಾವ ಥರ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ಡಬಲ್ ದ ಸ್ಪೀಡ್ ಆಫ್ ರೀಡಿಂಗ್ ಡ್ಯೂರಿಂಗ್ ಯುವರ್ ರಿವಿಷನ್ ಟೈಮ್, ಈ ಎಕ್ಸಾಮಿನೇಷನ್ಸ್ ಹತ್ರ ಬರ್ತಿದೆ ಅಂತ ಹೇಳಬೇಕಾದ್ರೆ ಆ ಪೆರಿಫೆರಲ್ ವಿಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀವು ಒಂದು ಪೇಪರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಒಂದು ಪಾಯಿಂಟ್ಸ್ ಬರ್ದಿರ್ತಾರೆ. ಸೊ ಇನ್ಸ್ಟೆಡ್ ಆಫ್ ಫೋಕಸಿಂಗ್ ಆನ್ ಓನ್ಲಿ ಒನ್ ಲೈನ್, ಕವರಿಂಗ್ ಅಪ್ ಆಲ್ ದಿ ಕಾರ್ನರ್ಸ್ ವಿತ್ ಪೆರಿಫೆರಲ್ ವಿಷನ್ ಇಸ್ ಗೋನಾ ಹೆಲ್ಪ್ ಯು ಅ ಲಾಟ್, ರೈಟ್? ಸೊ ನೆಕ್ಸ್ಟ್ ಬಂದು flowchart. Oh my God, this is really important when it comes to your SST or anything which is given in elaborative lines. ದೊಡ್ಡ lines ಅಲ್ಲಿ explanations ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ definitely your brain will not be able to remember every sentences, because sentenceಗಳು ತುಂಬ ಹತ್ರ ಇರುತ್ತೆ, brain quick ಆಗಿ grasp ಮಾಡಲ್ಲ. So go with flowchart for your SST or language or science or any other things which you feel like okay there is a connection, there is a sequence ಇದೆ ಅಂತ ಹೇಳಿದ್ರೆ use a flowchart or diagrams. Biology ಬಂದಾಗ diagrams, chemistry certain activities ಬಂದಾಗ remember the diagrams. Through diagrams you can actually remember certain concepts as well. Next, study alone. ಇದು ಯಾವಾಗ ಇಂಪಾರ್ಟೆಂಟ್, ಇಫ್ ಯು ಆರ್ ಗೋಯಿಂಗ್ ಟು ಫೋಕಸ್, ಓಕೆ, ನೀವು ಫೋಕಸ್ ಮಾಡಲೇಬೇಕು ಅಂತ ಹೇಳಿದ್ರೆ ಡು ನಾಟ್ ಸ್ಟಾರ್ಟ್ ಸ್ಟಡಿಯಿಂಗ್
ವಿತ್ ಅ ಗ್ರೂಪ್, ನೀವು ಗ್ರೂಪಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮಗೇನಾಗುತ್ತೆ, ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಇಟ್ ಕುಡ್ ಬಿ ಎನಿಥಿಂಗ್. ಫಸ್ಟಿಗೆ ಅಲೋನ್, ಯು ಸ್ಟಾರ್ಟ್ ವಿತ್ ಅಲೋನ್. ಅಗೈನ್ ದಿಸ್ ಇಸ್ ಸಬ್ಜೆಕ್ಟಿವ್, ಅಂದರೆ ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ಗೆ ಈ ಒಂದು ನೇಚರ್ ವೇರಿ ಆಗುತ್ತೆ. ದೇರ್ ಆರ್ ಸ್ಟೂಡೆಂಟ್ಸ್ ಹೂ ಫೈಂಡ್ ಇಟ್ ಕಂಫರ್ಟಬಲ್ ಟು ಹ್ಯಾವ್ ಇಂಟರಾಕ್ಷನ್ ವೈಲ್ ಲರ್ನಿಂಗ್, ಆ್ಯಂಡ್ ದಟ್ ಇಂಟರಾಕ್ಷನ್ ಮೇಕ್ಸ್ ದೆಮ್ ಮೋರ್ ಕಾನ್ಫಿಡೆಂಟ್ ಆ್ಯಂಡ್ ದೇ ಕ್ಯಾನ್ ಕವರ್ ಮೋರ್ ಸಬ್ಜೆಕ್ಟ್ ಪಾಯಿಂಟ್ಸ್. ಕೆಲವರಿಗೆ ಗ್ರೂಪಲ್ಲಿ ಇರೋದ್ರಿಂದ ಅವ್ರದ್ದು ಮೈಂಡ್ ಏನಾಗುತ್ತೆ, ಡಿಸ್ಟ್ರಾಕ್ಷನ್ಸ್ ಆಗುತ್ತೆ. ಸೊ ಇಟ್ ಮೇನ್ಲಿ ಡಿಪೆಂಡ್ಸ್ ಆನ್ ವಿಚ್ ಗ್ರೂಪ್ ಯು ಆರ್ ಇನ್, ರೈಟ್? ಸೊ ಇಲ್ಲಿ ಪಾಯಿಂಟ್ ಏನಂತ ಹೇಳಿದ್ರೆ, ರಿಮೆಂಬರ್ ಆಲ್ವೇಸ್, ಇಫ್ ಯು ವಾಂಟ್ ಟು ಬಿ ಡಿಸ್ಟ್ರಾಕ್ಷನ್ ಲೆಸ್, ಎನ್ವಿರಾನ್ಮೆಂಟಲ್ಲಿ ಕುತ್ಕೊಂಡು ಓದಬೇಕು ಅಂತ ಹೇಳಿದ್ರೆ ಸ್ಟಡಿ ಅಲೋನ್. ಆ್ಯಂಡ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ನೇಚರ್. ಬಟ್ ಇಫ್ ಯು ಸ್ಟಡಿ ಅಲೋನ್, ರೀಡಿಂಗ್ ಸ್ಪೀಡ್ ವಿಲ್ ಡೆಫಿನೆಟ್ಲಿ ಇನ್ಕ್ರೀಸ್ ಅಂತ ಹೇಳಿ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಸ್ಪೀಡ್ ಅಪ್ ದ ರೀಡಿಂಗ್ ಸ್ಕಿಲ್. ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್ ಫಾರ್ ಯು. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ದೆನ್. Till then, bye.